ಭಾಳ ಜನ ಆನ್ಲೈನ್ಯಾಗ ಶಾಪಿಂಗ್ ಮಾಡ್ತೀರಿ. ಈಗ ಇಲ್ಲೇ ಪ್ರಾಬ್ಲಮ್ ಏನಿಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಆಕತಿ ಅಂದ್ರೆ ನಿಮ್ಮ ಹತ್ರ ಬಂದಿರೋ ಡೆಲಿವರಿ ಬಾಕ್ಸ್ ಒಳಗಿನ ಪ್ರಾಡಕ್ಟ್ಸ್ ತಗೊಂಡು ಆ ಬಾಕ್ಸ್ನ ಔಟ್ಸೈಡ್ ಬಿಸಾಕೋದು. ಸೊ ಆ ಬಾಕ್ಸ್ ಒಳಗೆ ನಿಮ್ಮ ಪರ್ಸನಲ್ ಡೀಟೇಲ್ ಇರ್ತೈತಿ. ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಎಕ್ಸಾಕ್ಟ್ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಮೇಲ್ ಐ ಡಿ ಆಗಿರ್ಬೋದು, ನೀವು ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿರಿ, ಏನ್ ಆರ್ಡರ್ ಮಾಡಿರಿ, ಯಾವಾಗ ಆರ್ಡರ್ ಮಾಡಿರಿ, ಎಕ್ಸಾಕ್ಟ್ ನೀವು ಯಾವ ವೆಬ್ಸೈಟ್ ಒಳಗೆ ಆರ್ಡರ್ ಮಾಡಿರಿ, ಪ್ರತಿಯೊಂದು ಡೀಟೇಲ್ಸ್ ಹ್ಯಾಕರ್ ಆ ಬಾಕ್ಸ್ ಇಂದ ಕಲೆಕ್ಟ್ ಮಾಡ್ಬೋದು. ಸೊ ಈ ತರ ಡೇಟಾ ಲೀಕ್ಸ್ ಆಗೋದ್ರಿಂದ ನಿಮ್ಗೆ ಸ್ಕ್ಯಾಮ್ ಕಾಲ್ಸ್ ಬರ್ತಾವು. ಇದರಿಂದ ನಿಮ್ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋ ಚಾನ್ಸ್ ಇರ್ತೈತಿ. ನೀವು ಲಕ್ಕಿ ಡ್ರಾ ವಿನ್ ಆಗಿರಿ, ನಿಮ್ಗೆ 75 ಲಕ್ಷ ಬೇಕಾ ಅಥವಾ ನಿಮಗೆ ಒಂದು ಕಾರ್ ಗಿಫ್ಟ್ ಬೇಕಾ, ಈ ತರದ್ದೆಲ್ಲ ಕ್ವಶನ್ ಕೇಳ್ತಾರ. ಸೊ ನೀವು ಆ ಆಸೆಗೆ ಬಿದ್ದು ನಿಮ್ಮ ಹತ್ರ ಇರೋ OTP ಆಗಿರ್ಬೋದು ಅಥವಾ ಏನಾರ ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ರಿ ಅಂದ್ರೆ ಅಷ್ಟೇ, ತಿಳ್ಕೊಂಬಿಡ್ರಿ. ಸೊ ಇದರಿಂದ ಬಚಾವ್ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡ್ರಿ. ನಿಮ್ಮ ಹತ್ರ ಒಂದು ಮಾರ್ಕರ್ ಇಲ್ಲ ಅಂದ್ರೆ ಒಂದು ಪೆನ್ ತಗೊಂಡು ಆ ಬಾಕ್ಸ್ ಮೇಲೆ ನಿಮ್ದು ಡೀಟೇಲ್ಸ್ ಇರ್ತೈತಲ್ಲ ಅದನ್ನ ಬರೋಬ್ಬರಿ ಗೀಚ್ರಿ. ಎಷ್ಟು ಗೀಚ್ಬೇಕಂದ್ರೆ ಅದ್ರೊಳಗಿರೋ ಡೀಟೇಲ್ಸ್ ಏನು ಕಾಣ್ಸಕೋಬಾರ್ದು. ಆ ಥರ ಫುಲ್ ಗೀಚಿ ಆಮೇಲೆ ಹೊರಗರ ಬೀಸಾಕ್ರಿ ಅಥವಾ ಮನ್ಯಾಗ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ರಿ. ಆ್ಯಂಡ್ ಅದ್ರ ನೆಕ್ಸ್ಟ್ ಏನು ಮಾಡ್ತೀರಿ ಅಂದ್ರೆ ನಿಮ್ಗೆ ಯಾವುದೇ ಫೇಕ್ ಕಾಲ್ ಬಂತಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಥರದ OTP ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ನಿಮ್ಮ ಫೋನಿಗೆ ಬಂದಿರೋ ಅನ್ವಾಂಟೆಡ್ ಲಿಂಕ್ಸ್ ಮೇಲೆಲ್ಲ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನೀವು ಒಂದು ತಪ್ಪು ಮಾಡೋದ್ರಿಂದ ನಿಮ್ಮ ಇಡೀ ಡೀಟೇಲ್ಸ್ ಉಯ್ ಅಂತ ಹೋಗ್ಬಿಡ್ತೈತಿ. ಇದು ಡಿಜಿಟಲ್ ವರ್ಲ್ಡ್. ಈಗ ಕಳ್ತನ ಮಾಡ್ಬೇಕಂದ್ರೆ ನಿಮ್ಮ ಮನೆಗೆ ಬರ್ಬೇಕಂತ ಏನಿಲ್ಲ.